ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಎಲ್ಲ ಅಸೋಸಿಯೇಷನ್ದವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೆಂಪೇಗೌಡ ಜಯಂತಿಯನ್ನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಂಪೇಗೌಡರ ಬಗ್ಗೆ ಮಾತನಾಡ್ತಕ್ಕಂಥವ್ರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿ ನನಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ರಿ. ಆ ಆಹ್ವಾನಕ್ಕೆ ಮನ್ನಿಸಿ ನಾನು ಕೂಡ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಹಳಷ್ಟು ಜನ ಬಹಳಷ್ಟು ಆಕ್ಟಿವ್ ಆಗಿದ್ದೀರಿ. ವಾಕ್ ಮಾಡ್ತಕ್ಕಂಥದ್ದನ್ನ ರೂಢಿ ಮಾಡಿ ಕೆಂಪೇಗೌಡ ಜಯಂತಿಯನ್ನು ಕೂಡ ಬಹಳ ಏನೋ ಕಾಟಾಚಾರಕ್ಕೆ ಅಲ್ಲದೇನೆ ಬಹಳ ವಿಶ್ವಾಸದಿಂದ, ಬಹಳ ಕಮಿಟ್ಮೆಂಟ್ ಇಂದ, ಬಹಳ ಬದ್ಧತೆಯಿಂದ ಕೆಂಪೇಗೌಡ ಜಯಂತಿಯನ್ನ ವಿಶೇಷವಾಗಿ ತಾವು ಕೂಡ ಸಂತೋಷದಿಂದ ಆಚರಣೆ ಕೂಡ ಮಾಡ್ತಾ ಇದ್ದೀರಿ. ಈ ಜಾಗವನ್ನು ಕೂಡ ತಾವೇ ಕೂಡ ಶ್ರಮವಹಿಸಿ ಉಳಿಸ್ಕೊಂಡಿದ್ದೀರಿ. ಬಹಳಷ್ಟು ದೊಡ್ಡ ಪಾರ್ಕ್ ಇದು. ಶಾಸಕನಾದ್ಮೇಲೆ ವಿಶ್ವೇಶ್ವರನ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಮೂಲಭೂತ ಸೌಕರ್ಯ ಏನು ಬೇಕು ಅದೆಲ್ಲವನ್ನ ಕೂಡ ಪ್ರಾಮಾಣಿಕವಾಗಿ ಒದಗಿಸ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇನೆ. ಕುಡಿಯುವ ನೀರನ್ನ, ಶಾಶ್ವತ ಕಾವೇರಿ ನೀರನ್ನ ತರ್ತಕ್ಕಂಥದ್ದು, ರಾಜಕಾಲುವೆ, ಬೀದಿ ದೀಪ, ರಸ್ತೆಗಳು. ಪ್ರತಿ ಸಾರಿ ಕೂಡ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿದೆ, ಬಹಳ ಕಷ್ಟ. ಆದ್ರೂ ಈ ಸಾರಿ 80 ಕೋಟಿ ಹಣವನ್ನ ಉಳಿದ ಎಲ್ಲ ರಸ್ತೆಗಳಿಗೂ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಪೂಜೆಯನ್ನ ಕೂಡ ಮಾಡಿದ್ದೇನೆ. ನಮ್ಮ ಕೊಂಗಟ್ಟ ರಸ್ತೆ ಏನ್ ಡಬಲ್ ರಸ್ತೆ ಇದೆ, ಅದನ್ನ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಸಿ ಅದನ್ನ ವೈಟ್ ಟಾಪಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಅದನ್ನ ಸರ್ಕಾರಕ್ಕೆ ಕೂಡ ರೆಕಮೆಂಡ್ ಮಾಡಿದ್ದೇನೆ. ಕೊಂಗಟ್ಟ ರಸ್ತೆ ಕಂಪ್ಲೀಟ್ ಬ್ಯಾಡರ್ಲಿ ಪೊಲೀಸ್ ಸ್ಟೇಷನ್ ತನಕ ಹೋಗ್ಬೇಕಾಗ್ತದೆ. ಮಧ್ಯೆ ಅಲ್ಲಿ ಸ್ವಲ್ಪ ಅಡಚಣೆ ಇದೆ. ಯಾರೋ ಕಾಂಪೌಂಡರ್ ನಮ್ಮ ಸ್ನೇಹಿತರು ಕೂಡ 10-15 ವರ್ಷದಿಂದ ಇದೀವಿ ಅಂತ ಹೇಳಿ ಮನೆಗಳನ್ನು ಕೂಡ ಕಟ್ಟಿದ್ರು. ಈಗ ಬಿಡಿಯಿಂದವರು ಕೂಡ ಮನೆಗಳೆಲ್ಲನ್ನು ಪಕ್ಕಕ್ಕೆ ಸರಿಸಿ ಅದನ್ನ ರೋಡನ್ನ ಎಲ್ಲ ಮಾಡಿದ್ದಾರೆ. ಇವಾಗ ಅದ್ರ ಜೊತೆಲಿ ಕನೆಕ್ಟೆಡ್ ರೋಡ್ ಮಾಡಬೇಕು. ಆ 100 ಅಡಿ ರಸ್ತೆ ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇನೆ. ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಒಂದು 3 ಎಕರೆಯಲ್ಲಿ 209 ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಕಟ್ಟಿಸಿದ್ದೇವೆ. ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಕೂಡ, ಆಮೇಲೆ ಅವ್ರಿಗೆಲ್ಲ ಕ್ವಾರ್ಟರ್ಸ್ ಕೂಡ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೇವೆ. ಸದ್ಯದಲ್ಲಿ ಅದಕ್ಕೂ ಕೂಡ ಭೂಮಿ ಪೂಜೆಯನ್ನ ಮಾಡಿ ಒಂದು ಸೂಪರ್ ಸ್ಪೆಷಾಲಿಟಿ 250 ಬೆಡ್ಡೆಡ್ ಹಾಸ್ಪಿಟಲ್ ವಿಶ್ವೇಶ್ವರ ಬಡಾವಣೆಯಲ್ಲೇ ಕೂಡ ಇದೆ. ವಿಶ್ವೇಶ್ವರ ಬಡಾವಣೆಯಲ್ಲೇ 5 ಎಕರೆ ಸರ್ಕಾರ BDA CA ಜಾಗವನ್ನ ಈಗಿನ ಮುಖ್ಯಮಂತ್ರಿಗಳು ಸುಮಾರು 22 ಕೋಟಿ ಕಟ್ಟಬೇಕು ಅಂತ ಹೇಳಿ BDA ಕೊಟ್ಟಿದ್ರು. ಆದ್ರೆ ಸಾರ್ವಜನಿಕರಿಗೆ ಅನುಕೂಲ ಅಲ್ಲಿ, ವಿದ್ಯಾರ್ಥಿನಿಯರಿಗೆ ಅನುಕೂಲ ಅಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಂತ ಹೇಳಿ ಸುಮಾರು 1,20,00,000ಕ್ಕೆ ಅದನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಕೊಟ್ಟು ಈಗ ನೋಂದಣಿ ಕೂಡ ಆಗಿದೆ, ಕಂಪ್ಲೀಟ್ ಖಾತಾ ಕೂಡ ಆಗಿದೆ. ಸುಮಾರು 41 ಕೋಟಿ ಎಸ್ಟಿಮೇಟ್ ಮಾಡಿದ್ದಾರೆ ಪ್ಲಾನ್ ಸ್ಯಾಂಕ್ಷನ್ಗೆ. ಅದನ್ನು ಈಗಿನ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೇನೆ. ಅದೊಂದು ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಪ್ರಥಮ ದರ್ಜೆ ಕಾಲೇಜು ಈ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೇ. ಕೊಂಗಟ್ಟದಲ್ಲಿ ಸುಮಾರು 3/4 ಎಕರೆ CA ಜಾಗ, ಮಹಿಳಾ ಮತ್ತು ಮಕ್ಕಳ ಹೆರಿಗೆ ಹಾಸ್ಪಿಟಲ್ ಹೈಟೆಕ್ ಅಂತ ಹೇಳಿ ಸುಮಾರು 22 ಕೋಟಿ, ಅದು 1,71,00,000 ಈಗ ಆಲ್ರೆಡಿ ಕಾರ್ಪೊರೇಷನ್ಗೆ ಕಟ್ಟಿಸಿದ್ದೇನೆ. 22 ಕೋಟಿ ಸ್ಯಾಂಕ್ಷನ್ ಆಗಿದೆ ಕಾರ್ಪೊರೇಷನ್ ಇಂದ. 10 ಕೋಟಿ ಹಣ ಬಿಡುಗಡೆ ಆಗಿದೆ. ಟೆಂಡರ್ ಫಾರ್ಮಾಲಿಟೀಸ್ ನಡೀತಾ ಇದೆ ಕೊಂಗಟ್ಟದಲ್ಲಿ CA ಜಾಗದಲ್ಲಿ. ಹಿಂಗೆ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಸಂಪೂರ್ಣ
ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಈಗ ಎರಡನೇ ಬ್ಲಾಕ್ನಲ್ಲಿ ಒಂದು CA ಜಾಗ ಸುಮಾರು 9 ಎಕರೆ, ಅದಕ್ಕೆ 5.5 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಈಗ ರೂಪುರೇಷೆ ಕೂಡ ರೆಡಿಯಾಗಿದೆ. ಅದನ್ನು 15 ದಿವಸದಲ್ಲಿ ಆ ಭೂಮಿ ಪೂಜೆಯನ್ನು ಮಾಡಿ ಆ ಪಾರ್ಕ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೇವೆ. ಇದು ಸುಮಾರು 3 ಪಾರ್ಕ್ ಒಳಗೊಂಡಂತೆ KL ಕಾಲೇಜ್ ಹಿಂಭಾಗ ಇರ್ತಕ್ಕಂಥದ್ದು. ಈಗ ತಾನೇ ನಾನು ಬೆಳಗ್ಗೆ ಜಲ್ದಿ ಬಂದು ನೋಡಿದ್ದೇನೆ. 3 ಪಾರ್ಕು ಕೂಡ ಅನುಕೂಲ ಆಗ್ತದೆ. 3 ಭಾಗ ಏರಿಯನ್ನು ಕೂಡ ಇಲ್ಲಿ ವಾಕ್ ಮಾಡ್ತಕ್ಕಂಥದ್ದು. ಈಗ ರಸ್ತೆಗಳು ಒಂದ್ ಕಡೆ ಆಗ್ತದೆ, ಕುಡಿಯೋ ನೀರ್ದು ಒಂದ್ ಕಡೆ ಆಗ್ತದೆ, ಸ್ಟ್ರೀಟ್ ಲೈಟ್ದು ಕಸದ ವಿಲೇವಾರಿಯನ್ನು ಕೂಡ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು. ಬಟ್ ಈಗ ಮೂಲಭೂತ ಸೌಕರ್ಯ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಗ್ರೇಟರ್ ಬೆಂಗಳೂರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಅದನ್ನು ನಾನೇ ಕೂಡ ಸ್ಟಾಪ್ ಮಾಡಿದ್ದೇನೆ. ಯಾಕೆಂದರೆ ಕಾರ್ಪೊರೇಷನ್ಗೆ ಹೋದ ತಕ್ಷಣ ಅವರು ಡೆವಲಪ್ಮೆಂಟ್ ಮಾಡಲ್ಲ. ಅದಕ್ಕೆ BDAಯಿಂದನೇ ಕಂಪ್ಲೀಟ್ ಎಲ್ಲ ಡೆವಲಪ್ಮೆಂಟ್ ಮಾಡಿಸಿ ಆಮೇಲೆ ಗ್ರೇಟರ್ ಬೆಂಗಳೂರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಆಗ್ತದೆ,